ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಡೇ ಒನ್ ಆಫ್ ಸ್ಟಾರ್ಟಿಂಗ್ ಸಾಲಿಡ್ಸ್. ನನ್ನ ಮಗ ಧಾರ್ವಿಕಿಗೆ ನಾನು ಇಂಟ್ರಡ್ಯೂಸ್ ಮಾಡ್ತಿರುವಂಥ ಫಸ್ಟ್ ಸಾಲಿಡ್ ಫುಡ್ ರಾಗಿ ಗಂಜಿ. ಅವನು 7:30 ಎದ್ದು ಬಿಡ್ತಾನೆ. ಸೊ ಎದ್ಮೇಲೆ ಅವನಿಗೆ ಫೀಡ್ ಮಾಡಿಸಿ ಆಮೇಲೆ 1.5 ಗಂಟೆ ಗ್ಯಾಪ್ ಕೊಟ್ಟು ಈ ರಾಗಿ ಗಂಜಿನ ಪ್ರಿಪೇರ್ ಮಾಡಿ ತಿನ್ನಿಸ್ತೀನಿ. ಇದೊಂದು ಗ್ಲೂಟನ್ ಫ್ರೀ, ಐರನ್ ಆ್ಯಂಡ್ ಕ್ಯಾಲ್ಶಿಯಂ ರಿಚ್ ಫುಡ್ ಆಗಿರುತ್ತೆ. ರಾಗಿ ಗಂಜಿನ ಥಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ಬೇಯಿಸಬೇಕು. ಹಾಗೆ ಅದಕ್ಕೆ ಹಾಗೆ 1 ಸ್ಪೂನ್ ಬ್ರೆಸ್ಟ್ ಮಿಲ್ಕ್ನ ಹಾಕಿಬಿಟ್ಟು ನಾನು ಅವನಿಗೆ ಫೀಡ್ ಮಾಡಿಸ್ತಾ ಇದ್ದೀನಿ. ಈ ರಾಗಿ ಹಿಟ್ಟನ್ನು ನಾವು ಮನೇಲಿ ಪ್ರಿಪೇರ್ ಮಾಡಿರೋದು. ಫಸ್ಟ್ ಬೈಟ್ ತೊಗೋತಿದ್ದಂಗೆ ನನ್ನ ಮಗ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವನಿಗೆ ತುಂಬ ಇಷ್ಟ ಆಯಿತು. ಹಾಗೆ ಅವನಿಗೆ ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ಕೊಟ್ರೆ ಅದನ್ನೇ ನೆಕ್ಸ್ಟ್ ಮಿಮಿಕ್ ಮಾಡಿಬಿಟ್ಟು ಅವನು ಕಿರ್ಚ್ಕೊಂಡು ಅಂತ ಹೇಳಿ ತಿಂತಾ ಇದ್ದೇನೆ. ಹಿ ರಿಯಲಿ ಎಂಜಾಯ್ಡ್ ಇಟ್. ನಾನಿಲ್ಲಿ ಅವನಿಗೆ ಡೇ ಫಸ್ಟಿಂದಾನೆ 2 ಮೀಲ್ಸ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಮೀಲ್ ಬೆಳಗ್ಗೆ ಅವನು ಎದ್ದಾದಮೇಲೆ ಫೀಡ್ ತೊಗೊಂಡಾದಮೇಲೆ ಸ್ವಲ್ಪ ಗ್ಯಾಪಲ್ಲಿ, ಹಾಗೆ ಇನ್ನು ಅವ್ನು ಮಲ್ಗೋಕ್ಕೆ ಮುಂಚೆ ಅಥವಾ ಮಲ್ಗೆದ್ದಾದಮೇಲೆ ಊಟ ಮಾಡಿಸ್ತೀನಿ. ಸೆಕೆಂಡ್ ಮೀಲಲ್ಲಿ ಇವತ್ತು ನಾನು ಅವನಿಗೆ ಹೆಸರುಬೇಳೆ ಹಾಗೆ ತರಕಾರಿ ಹಾಕಿರೋಂಥ ಪ್ಯೂರಿನ ತಿನ್ನಿಸ್ತಾ ಇದ್ದೀನಿ. ಸೊ ಹೆಸರುಬೇಳೆನ 1 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್, ಹಾಗೆ ಇಲ್ಲಿ ನನಗೆ ನುಗ್ಗೆ ಸೊಪ್ಪಿನ ಎಲೆಗಳಿತ್ತು, ಅದೊಂದು ಸ್ವಲ್ಪ, ಹಾಗೆ ಜೀರಿಗೆ, ತುಪ್ಪ ಹಾಕಿ ಪ್ರೆಷರ್ ಕುಕ್ ಮಾಡಿದೆ. ಸೊ ಇದೊಂದು ಸ್ವಲ್ಪ ನನಗೆ ತಿಕ್ಕ ಕನ್ಸಿಸ್ಟೆನ್ಸಿ ಬರಲಿಲ್ಲ. ಸೊ ಇಟ್ಸ್ ಓಕೆ. ಹಾಗೆ ಇದನ್ನು ಕೂಡ ಅವನು ಇಷ್ಟಪಟ್ಟು ತಿಂದ. ಈ ಮಲ್ಗಿ ಎದ್ದಾದಮೇಲೆ ನಾನು ಇದನ್ನು ಫೀಡ್ ಮಾಡಿಸ್ತಾ ಇರೋದು. ಮಗುಗೆ ಫೀಡ್ ಮಾಡಿಸ್ಬೇಕಾದ್ರೆ ಸಿಟ್ಟಿಂಗ್ ಪೊಸಿಷನಲ್ಲೇ ಫೀಡ್ ಮಾಡಿಸ್ಬೇಕು. ಹಾಗೆ ಊಟ ಆದಮೇಲೆ 1 or 2 ಸ್ಪೂನ್ ನಾನು ನೀರನ್ನ ಸಹ ಕುಡಿಸ್ತೀನಿ. ನನ್ನ ಮಗ ಇವತ್ತೆರಡು ಫುಡ್ನ ಎಂಜಾಯ್ ಮಾಡ್ಕೊಂಡು ತಿಂದ. ಮತ್ತೆ ನಾಳೆ ನನ್ನ ಬೇಬಿ ಮೀಲ್ ಅಪ್ಡೇಟ್ ಜೊತೆಗೆ ಮೀಟ್ ಆಗ್ತೀನಿ.